ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬೆಂಡೆಕಾಯಿ ಮತ್ತು ಕಡಲೆಕಾಳನ್ನು ಬೇಯಿಸ್ಬಿಟ್ಟು ಒಂದು ಕಡಲೆಕಾಳು ಬೆಂಡೆಕಾಯಿನ ಹುಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬೆಂಡೆಕಾಯಿನ ನಾನು ಒಂದು ಅರ್ಧ KGನಲ್ಲಿ ಸ್ವಲ್ಪ ಕಡಿಮೆ 100 ಗ್ರಾಮ್ 400 ಗ್ರಾಮ್ ಇದೆ. ಕಟ್ ಮಾಡಿ ನೋಡಿ ಈ ಥರ. ನಿಮಗೆ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಒಂಚೂರು ಎಣ್ಣೆ ಹಾಕ್ಕೊತೀನಿ ನಾನು, ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ನಂತರ ಇದಕ್ಕೆ ಒಂದು ಮಸಾಲೆನ ತೋರಿಸ್ತೀನಿ ನಾನು. ಚೆನ್ನಾಗಿ ಜೋರೂರಿನಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದ್ರ ಲೋಳೆ ಥರ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಓಕೆನಾ? ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇಲ್ಲ ನೀವು ಡ್ರೈಯಾಗೆ ಮಾಡ್ಕೊತೀವಿ ಅಂದರೂ ಮಾಡ್ಕೋಬೋದು. ಒಂದು ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೀನಿ ಇವತ್ತು. ಓಕೆನಾ? ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಕಡಲೆಕಾಳನ್ನ ನೈಟಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಒಂದು 100-105 ಗ್ರಾಮ್ ಅಷ್ಟಿದೆ ಅನಿಸುತ್ತೆ. ನೆನೆಸ್ಬಿಟ್ಟು ಬೆಳಗ್ಗೆ ಬಸ್ತು ಕುಕ್ಕರ್ನಲ್ಲಿ ಒಂದು 3 ವಿಸಲ್ನ ಬರ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಹುರ್ಕೊಳ್ಳೋಣ ನಾವು. ಹುರಿದಾದ ನಂತರ ಮಸಾಲೆಗೆಲ್ಲ ಏನು ಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಜೋರೂರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮುದ್ದೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಓಕೆನಾ? ಅಪರೂಪಕ್ಕೆ ತರಕಾರಿಗಳು ಅಕಸ್ಮಾತ್ ಏನಾದರೂ ಇಲ್ಲ ಅಂದರೆ ಬೆಂಡೆಕಾಯಿನಲ್ಲಿ ಈ ಥರ ಒಂದು ಬರೀ ಬೆಂಡೆಕಾಯಿನೇ ಹಾಕಿದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಅದರಲ್ಲಿ ಒಂದು ಕಡಲೆಕಾಳುಗಳ್ನ ಹಾಕಿದ್ರೆ ಒಂದೊಂದು ಕಡಲೆಕಾಳು ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಇವಾಗ ನೋಡಿ ಚೆನ್ನಾಗಿ ಹುರಿದು ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಇವಾಗ ಒಂಚೂರು ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಈ ಟೈಮ್ನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಚೆನ್ನಾಗಿ ಹುರಿತೀನಿ. ಇವಾಗ ನಾನು ಹುರಿದು ಕಲರ್ ಚೇಂಜ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈ ಥರನೇ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದು ಇಟ್ಕೊಂಬಿಟ್ರೆ ಆರಾಮಾಗಿ ನೀವು ಒಂದು 5 ನಿಮಿಷಕ್ಕೆ ಮಸಾಲೆನ ರುಬ್ಬೋದು ಫ್ರೆಂಡ್ಸ್. ಅದು ತೋರಿಸ್ತೀನಿ ನಾನು, ಮಸಾಲೆ ಹೇಗೆ ಏನೇನು ಮಸಾಲೆ ಹಾಕ್ಬೇಕು ಇದಕ್ಕೆ ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನೀವು ಅಪರೂಪಕ್ಕೆ ಅಕಸ್ಮಾತ್ ಮಾಡಿದ್ರೆ ಹುಳಿಯಾಗಿ ಖಾರವಾಗಿ ಸಖತ್ತಾಗಿರುತ್ತೆ. ಓಕೆನಾ? ಹುಣಸೆ ಹಣ್ಣು ಮತ್ತು ಟೊಮೊಟೊ ಎರಡನ್ನೂ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಓಕೆನಾ? ನೋಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಇದ್ರ ಕಲರ್ ಥರ ಒಂಥರ ಬ್ರೌನ್ ಕಲರ್ನಾಗೆ ಸ್ವಲ್ಪ ಕಪ್ಪುಗಾದಂಗೆ ಆಗುತ್ತೆ. ಆ ಟೈಮ್ನಲ್ಲಿ ನಾವು ಅದನ್ನು ಆಫ್ ಮಾಡಿಬಿಡ್ಬೇಕು. ಓಕೆ? ಇವಾಗ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಮಸಾಲೆನ ತೋರಿಸ್ತೀನಿ ನೋಡಿ. ಕರ್ಬೇವಿನ ಸೊಪ್ಪು ಒಗ್ಗರಣೆ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಹುಣಸೆ ಹಣ್ಣು ಒಂದು ಸ್ವಲ್ಪ, ಕಾಯಿ ತುರಿ 3 ಈರುಳ್ಳಿ, ಮತ್ತು ನಾಟಿ ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು. ನಾನು ಹೊರಗಿಂದು ಯಾವುದನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು. ಇದು 3 ಸ್ಪೂನು. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಹಾಕಿ. ನಾನು 3 ಜನ, ನಮ್ಮ ಮನೆಯಲ್ಲಿ 6 ಜನ ಇದ್ವಿ, ಅದಕ್ಕೆ ನಾನು 3 ಸ್ಪೂನ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋದು ಫ್ರೆಂಡ್ಸ್, ಅಷ್ಟೇ. ಓಕೆ? ಇವಾಗ ನೋಡಿ, ಇವಾಗೆಲ್ಲ ಅದು ಸ್ವಲ್ಪ ಸಿಂಕ್ ಥರ ಆಗಿದೆ ನೋಡಿ, ಎಲ್ಲ ಸಣ್ಣಗಾಗಿದೆ. ಇವಾಗ ಕಡಲೆಕಾಳನ್ನ ಹೇಳೋದ್ನೆಲ್ಲ ನೆನೆಸಿಟ್ಕೊಂಡಿದ್ದೆ, ನೈಟಲ್ಲಿ ಬೇಯಿಸಿದ್ದೀನಿ ನಾನು. ಇವಾಗ ನೋಡಿ ಚೆನ್ನಾಗಿ ಬೇಯ್ದಿದೆ. 3 ವಿಸಲ್ ಬರ್ಸ್ಕೊಂಡೆ ನಾನು. ಚೆನ್ನಾಗಿ ಇವಾಗ ಬೆಂದಿದೆ. ಇವಾಗ ಇನ್ನೊಂದು ಕಡೆ ನಾವು ಕುಕ್ಕರ್ನ ಇಟ್ಕೊಂಡು ಒಗ್ಗರಣೆ ಮಾಡಬೇಕಾಗತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. 3 ವಿಸಲ್ ಬರ್ಸ್ಕೊಂಡೆ ನಾನು. ಇಲ್ಲ ಬೇಡ ಅಂದರೆ ನೀವು ಬೇಕಾದ್ರೆ ಹುರಿದ್ಬಿಟ್ಟು ಬೇಕಾದರೂ ಹಾಕ್ಬೋದು. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಕಡೆ. ಅದಕ್ಕಾದ ನಂತರ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೈ ಎಳ್ತಲೇ ಹಾಕ್ಕೊಳ್ತಿದ್ದೀನಿ ನಾನು. ನೋಡಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಇದಕ್ಕಾದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡ್ರೆ ಮಸಾಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡೆ ನಾನು. ಇವಾಗ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದ ನಂತರ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾಯ್ದ ತಕ್ಷಣ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಿದ್ದೀನಿ. ಇದು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೋಡಿ, ಇವಾಗ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮ್ನಲ್ಲಿ ಕರಿಬೇವು ಮತ್ತು ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಅದು ಹಾಕ್ಬಿಟ್ಟು ಸ್ವಲ್ಪ ಇಂಗು ಯೂಸ್ ಮಾಡ್ತೀನಿ ನಾನು. ಯಾಕೆಂದರೆ ಕಾಳು ಅದು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆ ಕಾಳನ್ನು
ಅವಾಯ್ಡ್ ಮಾಡೋದಕ್ಕೆ ಗ್ಯಾಸ್ಟ್ರಿಕ್ನ. ನೋಡಿ ಹಿಂಗೆ ಒಂದು ಸ್ಪೂನ್ ಅಷ್ಟು, ಒಂದು ಸ್ಪೂನ್ ಅಲ್ಲ, ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿರುವ ಮಸಾಲಾನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಕುದ್ದ ನಂತರ ಕಾಳನ್ನು ಹಾಕ್ಕೊಳ್ಬೇಕು. ನೋಡಿ ಇವಾಗ ಸ್ವಲ್ಪ ಅದು ಹಸಿ ವಾಸನೆ ಥರ ಹೋಯಿತು. ಇವಾಗ ಕಡಲೆಕಾಳು ನೋಡಿ ಬೇಯಿಸಿಟ್ಕೊಂಡಿದ್ನಲ್ವ, ಅದರ ನೀರನ್ನ ನಾನು ಜಾರ್ನಲ್ಲಿ ತೊಳೆದು ಯೂಸ್ ಮಾಡ್ತೀನಿ. ನೋಡಿ ಇವಾಗ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆ ನೀರು ತೋರಿಸಿದ್ನಲ್ಲ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಕಾಳನ್ನು, ಆ ಕಾಳಿಂದ ನೀರನ್ನು ನಾನು ಜಾರ್ನಲ್ಲಿ ಬಗ್ಗಿಸ್ಕೊಳ್ತಾಯಿದ್ದೀನಿ. ಅದನ್ನು ಬಗ್ಗಿಸ್ಕೊಂಡು ಚೆನ್ನಾಗಿ ಜಾರ್ನ ವಾಶ್ ಮಾಡಿಕೊಂಡು ಎಕ್ಸ್ಟ್ರಾ ನೀರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ, ಅದೇ ನೀರು ಸಾಕು ಅಂದ್ರೆ ಬೇಕಾದ್ರೂ ನೀವು ಬಿಡ್ಬೋದು. ನೋಡಿ ನಾನು ಜಾರು ತೊಳೆದ್ರೆ ಇದು ಮುಚ್ಚಳಿಕೆನೆಲ್ಲ ಚೆನ್ನಾಗಿ ತೊಳಿತಿದ್ದೀನಿ. ತೊಳೆದ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಅದು ಕುದಿ ಬರ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ನಾವು ಕಡಲೆಕಾಳನ್ನು ಮತ್ತು ಬೆಂಡೆಕಾಯಿ ಹುರಿದಿಟ್ಕೊಂಡಿರೋಂಥದ್ದನ್ನು ಹಾಕ್ಬೇಕು ನಾವು. ನೋಡಿ ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಇವಾಗ ಇದು ನೀವು ಹುರಿದ್ಬೇಕಾದ್ರೂ ಕಡಲೆಕಾಳನ್ನ ಹಾಕ್ಬಿಟ್ಟು ಕಡಲೆಕಾಳು ಹುಳಿ ಮಾಡ್ತೀವಲ್ಲ, ಆ ಥರ ನೀವು ಇದ್ರ ಜೊತೆ ಸೇರ್ಕೊಂಡು ಮಾಡ್ಬೋದು. ಇವಾಗ ನೋಡಿ ನಾನು ಚೆನ್ನಾಗಿ ನೀರು ಎಲ್ಲ ಹಾಕಿದ್ದೀನಿ. ಇವಾಗ ಇದು ಕುದೀಲಿ. ಕುದ್ದ ನಂತರ ನಾವು ಹುರಿದಿಟ್ಕೊಂಡ್ರೆ ಬೆಂಡೆಕಾಯನ್ನು ಹಾಕಿದ್ರೆ ಫೈನಲಾಗಿ ಸಾಂಬಾರು ರೆಡಿ ಆಗುತ್ತೆ. ತುಂಬ ಈಸಿ. ಮಾರ್ನಿಂಗ್ ಟೈಮ್ನಲ್ಲಿ ಈಗ ನಾವು ಆಫೀಸ್ಗೆ ಎಲ್ಲಾದರೂ ಹೋಗಬೇಕು ಅಂತ ಅನ್ನೋರು ಬೆಳಗ್ಗೆ ನೀವು ಆರಾಮಾಗಿ ರುಬ್ಬೋದ್ರಿಂದ